ಹೇ ನಮಸ್ಕಾರ, ಭರತ್ ಬಿಲ್ಸ್ನ ಮತ್ತೊಂದು ಕ್ಯೂರಿಯಸ್ ಟಾಪಿಕ್ಗೆ ಸ್ವಾಗತ. AI behind the Google Maps, how Google Maps know the traffic and the involvement of the AI with respect to Google Maps. For example, ಬ್ಯಾಂಗ್ಳೂರ್ ಗೊರಗುಂಟೆಪಾಳ್ಯ ಲೊಕೇಶನ್ ಅಂತ ತಗೊಳ್ಳೋಣ. ಬ್ಯಾಂಗ್ಳೂರ್ ಗೊರಗುಂಟೆಪಾಳ್ಯ ಲೊಕೇಶನ್ ಅನಾಲಜಿಯಲ್ಲಿ ಹೌ ಮೆನಿ ಫೋನ್ಸ್ ಆಗುತ್ತೆ, ಆ ಫೋನ್ಸ್ ಎಲ್ಲಾದ್ರದ್ದು ಲೈವ್ GPS ಲೊಕೇಶನ್ ಟ್ರ್ಯಾಪ್ ಆಗುತ್ತೆ. ಆ ಲೈವ್ GPS ಲೊಕೇಶನ್ ವಿತ್ ರೆಸ್ಪೆಕ್ಟ್ ಟು ದಿ ಲೊಕೇಶನ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಡ್ ಟ್ರ್ಯಾಕ್ ಆಗಿ ಗೂಗಲ್ ನಿಯರೆಸ್ಟ್ ಸರ್ವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಗೂಗಲ್ ನಿಯರೆಸ್ಟ್ ಸರ್ವರ್ ಗೊರಗುಂಟೆಪಾಳ್ಯಕ್ಕೆ ನಿಯರೆಸ್ಟ್ ಆಗಿರುವಂತಹ ಸರ್ವರ್ ಅಲ್ಲಿ ಆ ಡೇಟಾ ಸ್ಟೋರ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಡ್. ಇವಾಗ AI ಇನ್ವಾಲ್ವ್ಮೆಂಟ್ ಇರುತ್ತೆ. AI ಇನ್ವಾಲ್ವ್ಮೆಂಟ್ ಏನಂದ್ರೆ ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡುತ್ತೆ. ಗೊರಗುಂಟೆಪಾಳ್ಯ ಸಿಗ್ನಲ್ ಇರುವಂತಹ ವೆಹಿಕಲ್ಸ್ ಯಾವ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಫಾಸ್ಟೆಸ್ಟ್ ಆಗಿ ಮೂವ್ ಆಗ್ತಾ ಇದ್ರೆ ದೆನ್ ಗ್ರೀನ್ ಲೈಟ್. ಇಫ್ ಇನ್ ಕೇಸ್ ವೆರಿ ಸ್ಲೋ ಇದ್ರೆ ರೆಡ್. ಇಫ್ ಇನ್ ಕೇಸ್ ಮಾಡರೇಟ್ ಸ್ಪೀಡ್ ಅಲ್ಲಿ ವೆಹಿಕಲ್ಸ್ ಮೂವ್ ಆಗ್ತಾ ಇದ್ರೆ ಎಲ್ಲೋ. ಹೆಂಗೆ ಸ್ಪೀಡ್ ನ ಡಿಟೆಕ್ಷನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ವೆಹಿಕಲ್ಸ್ ಮೂವ್ ಆಗ್ತಾ ಇದ್ರೆ ವೆಹಿಕಲ್ಸ್ ಅಲ್ಲಿ ಇರುವಂತಹ ಫೋನ್ ಯೂಸ್ ಮಾಡ್ತಾ ಇರ್ತಾರಲ್ಲ ಅವರು ಮೂವ್ ಆಗ್ತಾ ಇರ್ತಾರೆ. ಅಂದ್ರೆ ಫೋನ್ ಮೂಮೆಂಟ್ ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಲೈವ್ ಡೇಟಾ, ವಿತ್ ರೆಸ್ಪೆಕ್ಟ್ ಟು ಲೈವ್ ಲೊಕೇಶನ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಲೈವ್ ಸ್ಪೀಡ್. ಈ ಲೈವ್ ಸ್ಪೀಡ್ ಇಂದ AI ಏನ್ ಅನಲೈಸ್ ಮಾಡುತ್ತೆ ಅಂದ್ರೆ ಈ ಗೊರಗುಂಟೆಪಾಳ್ಯ ಸಿಗ್ನಲ್ ಅಲ್ಲಿ ಇಷ್ಟು ಜನ ಸ್ಟಕ್ ಆಗಿದ್ದಾರೆ, ಇಷ್ಟು ಜನ ಸ್ಟಕ್ ಆಗಿರೋ ಜೊತೆ ಇಷ್ಟು ವೆಹಿಕಲ್ಸ್ ಇಂದ ಈ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದ್ದಾರೆ ಅಂತ ಅವ್ರ ಲೊಕೇಶನ್ ಗೂಗಲ್ ಸರ್ವರ್ಗೆ ಹೋಗುತ್ತೆ. ಗೂಗಲ್ ಸರ್ವರ್ ಏನ್ ಮಾಡುತ್ತೆ, ಇವಾಗ ಮತ್ತೆ ಇನ್ನೊಂದು AI ಇನ್ವಾಲ್ವ್ಮೆಂಟ್ ಇರುತ್ತೆ. ಯಾವ AI ಇನ್ವಾಲ್ವ್ಮೆಂಟ್ ಅಂದ್ರೆ ಟ್ರಾಫಿಕ್ ನ ಪ್ರೆಡಿಕ್ಷನ್ ಆಯ್ತು. ಇವಾಗ ಟ್ರಾಫಿಕ್ ಪ್ರೆಡಿಕ್ಷನ್ ಆದ್ಮೇಲೆ ಬೆಸ್ಟ್ ಪಾಸಿಬಲ್ ರೂಟ್ಸ್ ನ ಸಜೆಸ್ಟ್ ಮಾಡಬೇಕು. ಬೆಸ್ಟ್ ಪಾಸಿಬಲ್ ರೂಟ್ಸ್ ಏನಂದ್ರೆ ಫ್ರಮ್ ಸೇಮ್ ಸೋರ್ಸ್ ಟು ಸೇಮ್ ಡೆಸ್ಟಿನೇಷನ್ ಮಲ್ಟಿಪಲ್ ರೂಟ್ಸ್ ನ ಸಜೆಷನ್ ಮಾಡೋಗುತ್ತೆ. ಫಾರ್ ಎಕ್ಸಾಂಪಲ್ ಗೊರಗುಂಟೆಪಾಳ್ಯ ಟು ಜಾಲಹಳ್ಳಿ ಕ್ರಾಸ್ 3 ಬೆಸ್ಟ್ ಪಾಸಿಬಲ್ ರೂಟ್ಸ್ ನ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಈ 3 ಬೆಸ್ಟ್ ಪಾಸಿಬಲ್ ರೂಟ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮಿಂಗ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಡ್ ಕೂಡ ಸಜೆಸ್ಟ್ ಮಾಡುತ್ತೆ. ಇವಾಗ ಲೈವ್ ಡೇಟಾ ಮೂವ್ ಆಗ್ತಾ ಇದ್ದೀರಾ, ವಿ ಆರ್ ಇನ್ ಪೀಣ್ಯ ಆರ್ ಪೀಣ್ಯ ವಿಲೇಜ್ ಅಂತ ಅನ್ಕೊಳ್ಳಿ. ಡೇಟಾ ಮೂವ್ಮೆಂಟ್ಸ್ ಯಾವ ರೀತಿ ಅಂತ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಫೋನ್ GPS ಲೊಕೇಶನ್, ವಿತ್ ರೆಸ್ಪೆಕ್ಟ್ ಟು ಫೋನ್ GPS ಸ್ಪೀಡ್ ಮೂವ್ಮೆಂಟ್. ಸಮ್ ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ ನಾನು ತುಂಬಾ ಡಿಸ್ಟೆನ್ಸ್ ಆದ್ರೂ ಪರವಾಗಿಲ್ಲಪ್ಪ, ಬೇಗ ಹೋಗ್ಬೇಕು ಅಂದ್ರೆ ಡಿಸ್ಟೆನ್ಸ್ ಲಾಂಗ್ ಆದ್ರೂ ಪರವಾಗಿಲ್ಲ, ನಾನು ಬೇಗ ಹೋಗ್ಬೇಕು ಅಂದ್ರೆ ಶಾರ್ಟರ್ ಟೈಮ್ ಅಲ್ಲಿ. ಸಮ್ ಸಿಚುವೇಶನ್ ನನ್ಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ಬಾರ್ದು, ಟೈಮ್ ಆದ್ರೆ ಮಾಡರೇಟ್ ಅಲ್ಲಿ ಇರ್ಬೇಕು ಅಂತ. ಇನ್ ಸಮ್ ಸಿಚುವೇಶನ್ ಅಲ್ಲಿ ಏನೋ ಒಂದ್ ಬಂದಿದ್ದೀನಿ ಹೋಗೋಣ ಬಿಡು ಅನ್ನೋ ತರ. ಇವಾಗ ನಾನು ಡಿಸ್ಟೆನ್ಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಶಾರ್ಟೆಸ್ಟ್ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂತ ರೂಟ್ ಬಿ ನ ಸೆಲೆಕ್ಟ್ ಮಾಡ್ತೀನಿ. ರೂಟ್ ಬಿ ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ರೂಟ್ ಬಿ ಕಡೆ ನಾನು ರೈಟ್ ಶಿಫ್ಟ್ ಮಾಡಿದ್ರೆ ರೂಟ್ ಬಿಗೆ ರೀರೂಟಿಂಗ್ ಮಾಡಿ ರೀಡೈರೆಕ್ಟಿಂಗ್ ಮಾಡಿ ನಂದು ಲೈವ್ ಡೇಟಾನ ನಾನು ಈ ಗೊರಗುಂಟೆಪಾಳ್ಯ ಸಿಗ್ನಲ್ ಇಂದ ಈಗ ಆಲ್ರೆಡಿ ಪೀಣ್ಯ ವಿಲೇಜ್ ಅಲ್ಲಿ ಇದ್ದೀನಿ, ಪೀಣ್ಯ ವಿಲೇಜ್ ಅಲ್ಲಿ ಇದ್ದೀನಿ ಅಂತ ಗೂಗಲ್ ಸರ್ವರ್ಗೆ ಹೇಳುತ್ತೆ. ಲೈವ್ ಡೇಟಾ ಟ್ರ್ಯಾಕ್ ಮಾಡಿ ಕಳಿಸುತ್ತೆ. ಆ ಲೈವ್ ಡೇಟಾ ರೀರೂಟಿಂಗ್ ಮತ್ತೆ ರೀಮ್ಯಾಪಿಂಗ್ ಇಂದ ನನಗೆ ಹೊಸ ರೂಟ್ ನ ಸಜೆಸ್ಟ್ ಮಾಡುತ್ತೆ. ರೂಟ್ ಸಜೆಸ್ಟ್ ಮಾಡಿ ಆ ರೂಟ್ ಅಲ್ಲಿ ನಾನು ಟ್ರಾವೆಲ್ ಆಗ್ತಾ ಇದ್ದೀನಿ, ಆ ಲೈವ್ ನಂದು ಮ್ಯಾಪ್ ಲೊಕೇಶನ್ ಅಗೇನ್ ಗೂಗಲ್ ಸರ್ವರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಫಸ್ಟ್ ನಾನು ಎಲ್ಲಿದೆ ಗೊರಗುಂಟೆಪಾಳ್ಯ, ಈಗ ಆಲ್ರೆಡಿ ನಾನು ಪೀಣ್ಯ ಇಂಡಸ್ಟ್ರಿಯಲ್ ಇದ್ದೀನಿ, ನೆಕ್ಸ್ಟ್ ಜಾಲಹಳ್ಳಿ ನಂದು ಡೆಸ್ಟಿನೇಷನ್. ಅದೇ ರೀತಿ ಯಾವ್ಯಾವ ನಿಯರೆಸ್ಟ್ ಸರ್ವರ್ ಇರುತ್ತೆ ಆ ನಿಯರೆಸ್ಟ್ ಸರ್ವರ್ ಅಲ್ಲಿ ಎಷ್ಟು ಸೆಲ್ ಫೋನ್ ಇರುತ್ತೆ ಆ ಸೆಲ್ ಫೋನ್ ಇಂದ GPS ನ ಟ್ರ್ಯಾಕ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್, ವಿತ್ ರೆಸ್ಪೆಕ್ಟ್ ಟು ಸ್ಪೀಡ್. ಅದರಿಂದ ಈ ರೋಡು ರೆಡ್ ಸಿಗ್ನಲ್, ಈ ರೋಡು ಗ್ರೀನ್ ಸಿಗ್ನಲ್, ಈ ರೋಡು ಯೆಲ್ಲೋನಾ ಅಂದ್ರೆ ಹೈಲಿ ಟ್ರಾಫಿಕ್ ಇಲ್ಲ ಮಾಡರೇಟಾ ಇಲ್ಲ ಮೀಡಿಯಂ ಅಂತ ಪ್ರೆಡಿಕ್ಟ್ ಮಾಡಿ ಗೂಗಲ್ ಬೆಸ್ಟ್ ಪಾಸಿಬಲ್ ರೂಟ್ಸ್ ನ ಸಜೆಸ್ಟ್ ಮಾಡುತ್ತೆ. ಗೂಗಲ್ ನಾನು ಸಜೆಸ್ಟ್ ಮಾಡ್ತೀನಿ, ಬಟ್ ಡಿಸಿಷನ್ ನಿಮ್ದೆ. ನೀವು ಯಾವ್ದಾದ್ರು ರೂಟ್ಸ್ ಚೂಸ್ ಮಾಡಿ ಆ ರೂಟ್ ಮುಖಾಂತರನೇ ನಾನ್ ನಿಮಗೆ ಹೊಸ ರೀರೂಟಿಂಗ್ ಮಾಡಿ ರೀಡೈರೆಕ್ಟಿಂಗ್ ಮಾಡ್ತೀನಿ ಅಂತ ಮಾಡುತ್ತೆ. ರೀರೂಟಿಂಗ್ ರೀಡೈರೆಕ್ಟಿಂಗ್ ಇಂದ ಮತ್ತೆ ಲೈವ್ ಡೇಟಾ ಸ್ಟೋರ್ ಆಗುತ್ತೆ ಎಲ್ಲಿ ಗೂಗಲ್ ನಿಯರೆಸ್ಟ್ ಸರ್ವರ್ ಅಲ್ಲಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ ಇನ್ನ ಬೇಕು ಅಂದ್ರೆ ಭರತ್ ಬಿಲ್ಸ್ ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದೇನಾದ್ರೂ ಮಿಸ್ಟೇಕ್ಸ್ ಇದ್ರೆ ಹೈಲೈಟ್ ಮಾಡಿ.
ನೆಕ್ಸ್ಟ್ ಯಾವ ಟಾಪಿಕ್ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನೀವು ಸಜೆಸ್ಟ್ ಮಾಡಿ. ಇನ್ನ ಕ್ಯೂರಿಯಸ್ ಟಾಪಿಕ್ಸ್ ಜೊತೆಗೆ ಬರ್ತೀನಿ, ಫಾಲೋ ಮಾಡಿ. ಥ್ಯಾಂಕ್ ಯು.